Hi everyone, welcome you all to GLB classes. I am Meena Kiran. So ಇದು ಮಾಡೆಲ್ ಪೇಪರ್ 2 ಇಂಗ್ಲಿಷ್ ನದಾಗಿರುತ್ತೆ. ಈ ಕ್ವೆಶ್ಚನ್ ನಂಬರ್ 27 ಇಂದ 33 ವರೆಗೂ ಈ ಪೇಪರ್ ನಲ್ಲಿ ನಾವು ಡಿಸ್ಕಸ್ ಮಾಡೋಣ ಬನ್ನಿ. Read the following extracts and answer the questions that follow. Please help me take her to hospital. ಇದು ಯೂನಿಟ್ ನಂಬರ್ 2. There is a girl by the track. Who requested this? ಈ ರೀತಿ ರಿಕ್ವೆಸ್ಟ್ ಮಾಡೋರು ಯಾರು? ಆನ್ಸರ್ ಬಲೇಶ್ವರ್ ಮಿಶ್ರಾ. ಅಥವಾ ನೀವು ಬಲೇಶ್ವರ್ ಅಂತ ಬರೆದ್ರು ಕೂಡ ಸಾಕಾಗುತ್ತೆ. ನೆಕ್ಸ್ಟ್, ಹೂ ಡಿಡ್ ದ ಸ್ಪೀಕರ್ ರಿಕ್ವೆಸ್ಟ್ ಟು ಹೆಲ್ಪ್? ಯಾರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರು ಸಹಾಯ ಮಾಡಕ್ಕೆ? ದ ಮೋಟರಿಸ್ಟ್. ಸ್ಟಾರ್ಟಿಂಗ್ ಅಲ್ಲಿ ಅವರು ರೋಡಿಗೆ ಎಡ್ಕೊಂಡ್ ಬಂದ ತಕ್ಷಣ ಫಸ್ಟ್ ಕೇಳೋದು ಮೋಟರಿಸ್ಟ್ ನ, ಬೈಕ್ ಸವಾರರನ್ನ. ಸಿ ಕ್ವೆಶನ್, ಹೌ ಡಿಡ್ ದೇ ರೆಸ್ಪಾಂಡ್? ಹೌ ಹೇಗೆ ಅವರು ರೆಸ್ಪಾಂಡ್ ಮಾಡಿದ್ರು? ಅವ್ರು ಏನ್ ಮಾಡಿದ್ರು? ಯಾರೂ ಕೂಡ ಹೆಲ್ಪ್ ಮಾಡೋದಿಕ್ಕೆ ಸ್ಟಾಪ್ ಮಾಡ್ಲಿಲ್ಲ. 28th ಕ್ವೆಶನ್, ಶಲ್ ಸಿಂಪಲ್ ಮೆನ್ ಜಡ್ಜ್ ದೇರ್ ಬೆಟರ್ಸ್? ಇದು ಯೂನಿಟ್ ನಂಬರ್ 6 ದ ಡಿಸ್ಕವರಿ ಪಾಠದ್ದು. ಆ ಸಾಮಾನ್ಯ ಮನುಷ್ಯರು ತಮ್ಮ ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡೋದಕ್ಕಾದ್ರೂ ಸಾಧ್ಯನಾ ಅಂತ ಕೇಳೋದು ಯಾರು? Who said the above words? ಯಾರು ಹೇಳೋದು? ಕೊಲಂಬಸ್. Who does simple men refer to? Simple men, here in sentence simple men is there, it means seaman. Next, when did the speaker say so? When, which context, ಯಾವಾಗ? When John said, we are simple men sir. ಜಾನ್ ಪ್ಯಾಚಿನ್ ಅವ್ರು ಹೇಳ್ತಾರಲ್ವಾ, ನಾವು ಸಿಂಪಲ್ ಮೆನ್ ಸರ್, ನಾವು ಸಾಮಾನ್ಯ ಮನುಷ್ಯರು ಅಂತ. ಆ ಸಂದರ್ಭದಲ್ಲಿ ಈ ಮಾತನ್ನ ಹೇಳುವಂಥದ್ದು. ನೆಕ್ಸ್ಟ್ 29th, ಯು ವಾಂಟ್ ಟು ಡೂ ದಿಸ್ ಬ್ಯಾಡ್ಲಿ ಡೋಂಟ್ ಯು? ಇದು ಯೂನಿಟ್ ನಂಬರ್ 7 ಕಲರ್ಸ್ ಆಫ್ ಸೈಲೆನ್ಸ್ ಪಾಠದ್ದು. ನೀನು ಇದನ್ನ ಮಾಡ್ಲೇಬೇಕಂತ ಡಿಸೈಡ್ ಮಾಡಿದೀಯಾ, ಹೌದಲ್ವಾ ಅಂತ ಕೇಳೋದು ಯಾರು? ಹೂ ಡಸ್ ಯು ರೆಫರ್ ಟು? ಹಿಯರ್ ಯು ರೆಫರ್ಸ್ ಟು ಸತೀಶ್, ಅವರ ಮಗ, ಅವತಾರ್ ನಾರಾಯಣ್ ಅವರ ಮಗ ಸತೀಶ್. Whom was this asked to? Whom, ಯಾರಿಗೆ? asked to, ಯಾರಿಗೆ ಕೇಳಲಾಯಿತು? ಸತೀಶನ್ಗೆ ಕೇಳಿದ್ದು. ಇಲ್ಲಿ ಹೂ ಇಸ್ ದ ಸ್ಪೀಕರ್ ಇಲ್ಲ, ಕನ್ಫ್ಯೂಷನ್ ಮಾಡ್ಕೋಬೇಡಿ, ಕ್ವಶನ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸಿ ವಾಟ್ ಮೇಡ್ ದ ಸ್ಪೀಕರ್ ಆಸ್ಕ್ ಸೋ? ಸ್ಪೀಕರ್ ಅಂದ್ರೆ ಇಲ್ಲಿ ಸ್ಪೀಕರ್ ಯಾರು? ಅವತಾರ್ ನಾರಾಯಣ್, ಸತೀಶ್ ಫಾದರ್. ಅವರು ಈ ರೀತಿ ಮಾತಾಡೋದಕ್ಕೆ ಕೇಳೋದಕ್ಕೆ ಕಾರಣ ಏನು? Though his father was disliked it, Satish continued to draw and paint. ಅವ್ರ ಅಪ್ಪನಿಗೆ ಇಷ್ಟ ಆಗದೆ ಇದ್ರೂ ಕೂಡ ಸತೀಶು ಡ್ರಾ ಮತ್ತೆ ಪೇಂಟಿಂಗ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಲೇಟರ್, ನಂತರ his father realized that, ನಂತರ ಅವ್ರ ತಂದೆಗೆ ಅರ್ಥ ಆಯ್ತು, ಅವನ ಮಗನಿಗೆ ಗ್ರೇಟ್ ಲವ್ ಅಂಡ್ ಟ್ಯಾಲೆಂಟ್ ಫಾರ್ ಆರ್ಟ್, ಕಲೆಗೆ ಸಂಬಂಧಿಸಿದಂತೆ ಹೆಚ್ಚು ಪ್ರೀತಿ ಮತ್ತು ಟ್ಯಾಲೆಂಟ್ ಇದೆ, ಬುದ್ಧಿವಂತಿಕೆ ಇದೆ ಕಲೆಯ ಬಗ್ಗೆ ಅನ್ನೋದು ಅರ್ಥ ಆ ನಂತರ ಆಯ್ತು. ಆ ಸಂದರ್ಭದಲ್ಲಿ ಅದಕ್ಕೆ ಅರ್ಥ ಆದ್ಮೇಲೆ ಈ ಮಾತುಗಳನ್ನ ಹೇಳೋದು ಅವತಾರ್ ನಾರಾಯಣ್ ರವರು, ಸತೀಶ್ ಫಾದರ್. 30th ಕ್ವೆಶನ್, ಡೇ ಲೈಟ್ ವಿಲ್ ಬಿ ಆನ್ ದ ಸ್ವಿಚ್ ಅಂಡ್ ವಿಂಟರ್ ಅಂಡರ್ ಲಾಕ್. ಎ ಕ್ವೆಶನ್, ವಾಟ್ ಡಸ್ ವಿಂಟರ್ ಅಂಡರ್ ಲಾಕ್ ಮೀನ್? ವಿಂಟರ್ ಅಂಡರ್ ಲಾಕ್ ಅಂತ ಇದೆಯಲ್ಲ, ಅದರ ಅರ್ಥ ಏನು? ಇನ್ ಸ್ಪೇಸ್ ದೇರ್ ವಿಲ್ ಬಿ ನೋ ಚೇಂಜ್ ಇನ್ ಸೀಸನ್ಸ್. ಇಷ್ಟು ಬರೆದ್ರು ಸಾಕು. ದೇರ್ ವಿಲ್ ಬಿ ನೋ ಚೇಂಜ್ ಇನ್ ದ ಸೀಸನ್ಸ್. ಸ್ಪೇಸ್ ನಲ್ಲಿ ಆ ಸೀಸನ್ಸ್ ಗೆ ಸಂಬಂಧಪಟ್ಟಂತೆ, ಕಾಲ ಋತುಮಾನಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಬದಲಾವಣೆಗಳು ಇರೋದಿಲ್ಲ. ಸೊ ಅಲ್ಲಿ ಸ್ಪೇಸ್ ಅಲ್ಲಿ ಏನಾಗುತ್ತೆ, ಚಳಿ ಅಂದವಾಗ ಸ್ವಿಚ್ ಆನ್ ಮಾಡೋದು, ಹಾಟ್ ಆಗುತ್ತೆ. ತುಂಬಾ ಹಾಟ್ ಸೆಕೆ ಇದೆ ಅಂದವಾಗ ಈ ಸ್ವಿಚ್ ಹಾಕಿದ್ರೆ ಚಳಿ ಆಗುತ್ತೆ, ಈ ಸ್ವಿಚ್ ಹಾಕಿದ್ರೆ ಸೆಕೆ ಆಗುತ್ತೆ, ಅಥವಾ ಇನ್ನೊಂದು ಹಾಕಿದ್ರೆ ವಾರ್ಮ್ ಆಗಿರುತ್ತೆ, ರೂಮ್ ಟೆಂಪರೇಚರ್ ಇರುತ್ತೆ. ಸೊ ವಿಂಟರ್ ಚಳಿ ಅನ್ನೋದು ಲಾಕ್ ಆಗಿರುತ್ತೆ, ನಮ್ಮ ಸ್ವಿಚ್ ನಲ್ಲಿ ಇರುತ್ತೆ ಅನ್ನುವ ಅರ್ಥ. ಅಲ್ಲಿ ಯಾವುದೇ ಸೀಸನ್ ಗಳಿಲ್ಲ, ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಅಂತ. ಅಲ್ಲಿ ಎಲ್ಲ ಲಾಕ್ ಆಗಿರುತ್ತೆ ಅನ್ನೋ ಅರ್ಥ. ವೇರ್ ವುಡ್ ದ ಅಬೋವ್ ಫಿನಾಮಿನಾ ಹ್ಯಾಪನ್? ಫಿನಾಮಿನಾ ಮೀನ್ಸ್ ಥಿಂಗ್ಸ್, ಇವೆಂಟ್. ವೇರ್, ಎಲ್ಲಿ ಆಗುತ್ತೆ ಈ ಮೇಲಿನ ಫಿನಾಮಿನಾ ಅಂದ್ರೆ? ಇನ್ ಸ್ಪೇಸ್, ಸ್ಪೇಸ್ ನಲ್ಲಿ. ಸ್ಪೇಸ್ ಅಂದ್ರೆ ಸ್ಪೇಸ್, ಭೂಮಿಯ ಮೇಲಿನ ವಾತಾವರಣವನ್ನ ಸ್ಪೇಸ್ ಅಂತ ಕರಿತೀವಿ. ಓಕೆ, ವೆನ್
ಡಸ್ ದ ಸ್ಪೀಕರ್ ಸೇ ದಿಸ್ ವೆನ್? ಯಾವಾಗ ಸ್ಪೀಕರ್ ಈ ಮಾತುಗಳನ್ನ ಹೇಳೋದು? ವಿಂಟರ್ ಅಂಡರ್ ಲಾಕ್ ಅಂತ ಯಾವಾಗ ಹೇಳೋದು? ದ ಡೇ ಬಿಫೋರ್ ಗೋಯಿಂಗ್ ಟು ಸ್ಪೇಸ್ ಅಥವಾ ಬಿಫೋರ್ ಗೋಯಿಂಗ್ ಟು ದ ಸ್ಪೇಸ್. ಸ್ಪೇಸ್ ಹೋಗೋಕ್ಕೂ ಮುಂಚೆ ಈ ಮಾತುಗಳನ್ನ ಹೇಳೋದು. ನೆಕ್ಸ್ಟ್ 31st ಕ್ವೆಶ್ಚನ್, ಪ್ರೊಫೈಲು. ದಿಸ್ ಇಸ್ ದ ಪ್ರೊಫೈಲ್ ಆಫ್ ಬಲೇಶ್ವರ್ ಮಿಶ್ರಾ. ಡೈರೆಕ್ಟ್ ಆಗಿ ನೀವು ಬರೀಬಹುದು. He is 20 years old. He is a high school dropout. ಅವರ ಏಜ್ ಕೊಟ್ಟಿರ್ತಾರೆ. He is 20 years old ಅಂತ ಬರೀತೀರಾ. ಕ್ವಾಲಿಫಿಕೇಶನ್ ಇರೋದನ್ನ he is high school dropout ಅಂತ ಬರೀಬಹುದು. ಅಥವಾ his education is, as usual ನಾನು ಮಾಡೆಲ್ ಪೇಪರ್ 1 ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಅದೇ ಪ್ಯಾಟ್ರನ್ ಅಲ್ಲಿ ನೀವು ಎಲ್ಲದಕ್ಕೂ ಫಾಲೋ ಮಾಡ್ಬೋದು. ಪಾಸಿಂಗ್ ಪ್ಯಾಕೇಜ್ಗೆ ಮಿನಿಮಮ್ ಅಟ್ಲೀಸ್ಟ್ 2 ಅಥವಾ 2.5 ಮಾರ್ಕ್ಸ್ ಬರೋದಕ್ಕೆ ಆ ರೀತಿ ಟ್ರೈ ಮಾಡ್ಬೋದು. 3 ಮಾರ್ಕ್ಸ್ ಕೂಡ ಬರುತ್ತೆ ಒಮ್ಮೊಮ್ಮೆ. ಔಟ್ ಆಫ್ ಔಟ್ ಬರ್ಬೇಕು ಅಂದ್ರೆ ನೀವು ಈ ರೀತಿನೇ ಬರೀಬೇಕು. He is 20 years old. He is a high school dropout. ಅವರು ಶಾಲೆಯಿಂದ ಹೊರಗುಳಿದಿದ್ದವನು ಬಲೇಶ್ವರು. He is lanky youngster. ಅವನು ಇನ್ನೂ ಯುವಕ. He does not have a job. ಕೆಲಸ ಇಲ್ಲ, ಬಟ್ ಸರ್ಚಿಂಗ್ ಫಾರ್ ಇಟ್, ಹುಡುಕ್ತಾ ಇದ್ದಾನೆ. He belongs to Mirzapur UP ಅಥವಾ he is from Mirzapur UP ಅಂತ ಕೂಡ ಬರೀಬಹುದು. His hobbies are, ಆತನ ಹವ್ಯಾಸಗಳೆಂದರೆ his hobbies are watching movies ಅಷ್ಟೇ. He is popular as he saved Robo's life. ಅವನು ತುಂಬಾ ಪಾಪ್ಯುಲರ್ ಆಗಿದ್ದಾನೆ. ನೆಕ್ಸ್ಟ್ ಡೆವಲಪಿಂಗ್ ಸ್ಟೋರಿ ಡೆವಲಪ್ಮೆಂಟ್. ಇಲ್ಲಿ ಹಿಂಟ್ಸ್ ಇದಾವೆ. ಹಿಂಟ್ಸ್ ಅನ್ನ ಬಳಸ್ಕೊಂಡು ಸ್ಟೋರಿಯನ್ನ ಡೆವಲಪ್ ಮಾಡಬೇಕು. ಸೊ ನಾನು ಮಾಡೆಲ್ ಪೇಪರ್ 1 ಅಲ್ಲಿ ಡಿಸ್ಕಸ್ ಮಾಡಿದೀನಿ ಹೇಗೆ ಫಸ್ಟ್ ಲೈನ್ ಅನ್ನ ತಗೋಬೇಕು ಅಂತ. ಒನ್ಸ್ ದೇರ್ ಲಿವ್ಡ್ two notorious thieves. ಇಬ್ರು ನಟೋರಿಯಸ್ ಕಳ್ಳರು ವಾಸವಾಗಿದ್ದರು ಅಂತ ಹೀಗೆ ಶುರು ಮಾಡ್ಬೋದು ನೀವು. ಒನ್ಸ್ ದೇರ್ ವೇರ್ 2 notorious thieves. ಅಲ್ಲಿ ಇಬ್ರು ನಟೋರಿಯಸ್ ಥೀವ್ಸ್ ಇದ್ರು ಒಮ್ಮೆ. ದೇ ವರ್ ಆನ್ ದ ಲುಕ್ಔಟ್ ಫಾರ್ ಅ ಪ್ರೇ ಅಂದ್ರೆ ಬೇಟೆ. ಸೊ ಥೀವ್ಸ್ಗೆ ಬೇಟೆ ಅಂದ್ರೆ ಏನು? ಕಳ್ತನ ಮಾಡೋದು. ಲುಕ್ಔಟ್ ಅಂದ್ರೆ ಸರ್ಚ್. ಅವರು ಬೇಟೆಗಾಗಿ ಸರ್ಚ್ ಮಾಡ್ತಾ ಇದ್ರು. ದೇ ಕನ್ಸಿಡರ್ ದೆಮ್ಸೆಲ್ಸ್ ವೆರಿ ಕ್ಲೆವರ್. ತಮ್ಮನ್ನ ತಾವು ತುಂಬಾ ಕ್ಲೆವರ್, ಬುದ್ಧಿವಂತರು ಅಂತ ಕನ್ಸಿಡರ್ ಮಾಡ್ಕೊಂಡಿದ್ರು. ಎಂಟರ್ ಇದೆ, ಫುಲ್ ಸ್ಟಾಪ್ ಇಟ್ಬಿಟ್ಟು ದೇ ಎಂಟರ್ಡ್ ಅ ರಿಚ್ ಮ್ಯಾನ್ಸ್ ಹೌಸ್ ಬಟ್ ಫೈಂಡ್ ಅ ಸೇಫ್ ಓಪನ್. ರಿಚ್ ಮ್ಯಾನ್ಸ್ ಹೌಸ್ ಹೋದ್ರು, ಅಲ್ಲಿ ಎಂಟರ್ ಆದ್ರು. ಒಬ್ಬ ಶ್ರೀಮಂತನ ಮನೆಗೆ ಒಳ ಹೋದ್ರು, ಆದ್ರೆ ಅಲ್ಲಿ ಸೇಫ್ ಆಗಿ ಆರಾಮಾಗಿ ಒಳಕ್ಕೆ ಹೋದ್ರು. ಓಕೆ, ಫೈಂಡ್ ದ ಡೋರ್ ಓಪನ್ ಆಗ್ಬೇಕಿದು. ಸೇಫ್ ಓಪನ್ ಅಲ್ಲ, ಡೋರ್ ಓಪನ್. ಅಲ್ಲಿ ಎಂಟರ್ ಆದ್ರು, ಆದ್ರೆ ಅಲ್ಲಿ ಡೋರು ಆರಾಮ ಅಂದ್ರೆ ಡೋರ್ ಓಪನ್ ಇತ್ತು. ದೇ ವರ್ ವೆರಿ ಹ್ಯಾಪಿ ಅಟ್ ದೇರ್ ಅನ್ಎಕ್ಸ್ಪೆಕ್ಟೆಡ್ ಲಕ್. ಅವರ ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಅನಿರೀಕ್ಷಿತ ಲಕ್ಗೆ ಅವರು ತುಂಬಾ ಖುಷಿ ಪಟ್ರು. ಪರವಾಗಿಲ್ಲ, ಡೋರ್ ಓಪನ್ ಇದೆ ಅಂತ. ಹ್ಯಾಪಿಲಿ ದೇ ಪೈಲ್ಡ್ ಅಪ್ ಎವ್ರಿಥಿಂಗ್ ಗೋಲ್ಡ್. ಸಿ, ಪೈಲ್ ಅಪ್ ಅಂತ ಇದೆ. ಪೈಲ್ ಅಪ್ ಅಂದ್ರೆ ಜೋಡಿಸ್ಕೊಳ್ಳೋದು. ಖುಷಿಯಿಂದ ಅವರು ಎಲ್ಲವನ್ನ ಪೈಲ್ ಅಪ್ ಮಾಡ್ಕೊಂಡ್ರು. ಪೈಲ್ ಅಪ್ ಅಂದ್ರೆ ಏನು? ಪೈಲ್ಡ್ ಅಪ್, ಜೋಡಿಸಿಕೊಂಡರು. ಎವ್ರಿಥಿಂಗ್, ಎಲ್ಲವನ್ನು, ಗೋಲ್ಡ್, ಸಿಲ್ವರ್, ಮನಿ ಎಲ್ಲವನ್ನು ಪೈಲ್ ಅಪ್ ಮಾಡ್ಕೊಂಡ್ರು. ಬಟ್ ಸಡನ್ಲಿ ಇಲ್ಲಿ ಲೈಟ್ಸ್ ಕಮ್ ಆನ್, ಬಟ್ ಅಥವಾ ಸಡನ್ಲಿ ಲೈಟ್ಸ್ ಟರ್ನ್ಡ್ ಆನ್. ಲೈಟ್ಸ್ ವೇರ್ ಆನ್ and a man with a gun appeared. A man with a gun appears ಅಂತ ಇದೆ. ನಾವು past tense ಅಲ್ಲಿ ಬರೆಯೋದ್ರಿಂದ appeared ಅಂತ ಬರೀತೀವಿ. The thieves tried to escape. ಇಲ್ಲಿ appeared. The thieves tried to escape but in vain. ನೋಡಿ, ಇಲ್ಲಿ ಯಾವುದು ಬೇಕೇ ಆಗಿಲ್ಲ. ಇದನ್ನ ತೆಗೆದು ಹಾಗೆ ಬರೆದ್ರೆ ಆಯ್ತು, ಫುಲ್ ಸ್ಟಾಪ್.
ದ ಮ್ಯಾನ್ ಕಾಲ್ಸ್ ದ ಪೊಲೀಸ್. ದ ಮ್ಯಾನ್ ಕಾಲ್ಡ್ ದ ಪೊಲೀಸ್ ಅಂಡ್ ದ ಥೀವ್ಸ್ ವರ್ ಸೆಂಟ್ ಟು ಜೈಲ್. ಸೊ ಇಲ್ಲಿ ದ ಮ್ಯಾನ್ ಕಾಲ್ಡ್ ದ ಪೊಲೀಸ್ ಅಂಡ್ sent the thieves with police, ಅಥವಾ the thieves were sent to jail. thieves ಅನ್ನ ಜೈಲಿಗೆ ಹಾಕಲಾಯಿತು. ಹೀಗೆ ಬರೆದ್ರೆ 3ಕ್ಕೆ 3 ಅಂಕ ಬರುತ್ತೆ. ಸೊ ಪಾಸಿಂಗ್ ಪ್ಯಾಕೇಜ್ ನವರು ಮಿನಿಮಮ್ ಬರಲೇಬೇಕು ಅನ್ನೋರು ಫಸ್ಟ್ ಸೆಂಟೆನ್ಸ್ ಇದನ್ನ ಬರೀರಿ. ಈ ಹೈಫನ್ಗಳು ಏನಿದೆ ಡ್ಯಾಶಸ್ ಗಳನ್ನ ತೆಗೆದು ಇಲ್ಲಿ ದ ನೋಡ್ಕೊಂಡು ದೇ ಬರ್ಬೇಕಾ, ದ ಬರ್ಬೇಕಾ, ದೇ ಇಲ್ಲಿ ದೇ ಬರ್ಬೇಕು. ದೇ ಕನ್ಸಿಡರ್ಡ್ ದೆಮ್ಸೆಲ್ಸ್ ವೆರಿ ಕ್ಲೆವರ್, ಈ ರೀತಿ ಹಾಕಿ. ಓಕೆ, ಈ ರೀತಿ ಬರೆದು ಹಾಕಿದ್ರೆ ಐಫನ್ ಅನ್ನ ತೆಗೆದು ಅಲ್ಲಿ ಬಟ್, ಇಲ್ಲಿ ಆಂಡ್, ಈ ಪದಗಳನ್ನ ಸೇರಿಸಿದ್ರೆ ನಿಮ್ಗೆ 2 ಮಾರ್ಕ್ಸ್ ಅಂತೂ ಗ್ಯಾರಂಟಿ ಬರುತ್ತೆ. ಪಿಕ್ಚರ್ ರೈಟಿಂಗು ಇಲ್ಲಿ ಸ್ವಲ್ಪ ಬ್ಲರ್ ಅನ್ಸ್ಬೋದು, ನಿಮ್ಗೆ ಕಾಣಿಸ್ತಿದೆಯಾ? ಸಿ ಎ ಮ್ಯಾನ್ ಈ ಸೆಲ್ಲಿಂಗ್ ವೆಜಿಟೇಬಲ್ಸ್. ಇದು ಮಾಡೆಲ್ ಪೇಪರ್ 2 ನಲ್ಲಿ ನಿಮ್ಮ ಪೇಪರ್ ಅಲ್ಲಿ ಇದೆ. ನಿಮ್ಮ ಹತ್ರ ಮಾಡೆಲ್ ಪೇಪರು ಇಲ್ಲಾಂದ್ರೆ ಇಲ್ಲಿ ನೋಡಿ, ಇಲ್ಲಿ ಸೇಲ್ ಮಾಡ್ತಿದ್ದಾನೆ. ಈ ಕಡೆ ಒಬ್ಬ ಆ ಕಡೆ ತಿರುಗಿದಾನೆ, ಒಬ್ಬ ಲೇಡಿ, ಇಲ್ಲೊಬ್ಬ ಲೇಡಿ ನಿಂತಿದ್ದಾರೆ, ಒಬ್ಬ ಮನುಷ್ಯ ಇದನ್ನ ಫ್ರೂಟ್ಸ್ ಅನ್ನ ಮಾರಾಟ ಮಾಡ್ತಿದ್ದಾನೆ, ಇಲ್ಲೊಬ್ಬ ಇದ್ದಾನೆ, ಇಲ್ಲೊಬ್ಬ ವ್ಯಾಪಾರ ಮಾಡ್ತಿದ್ದಾನೆ, ಇಲ್ಲೊಬ್ಬ ಮನುಷ್ಯ ಬ್ಯಾಗ್ ಇಟ್ಕೊಂಡಿದ್ದಾನೆ, ಇಲ್ಲೊಬ್ಬ ಕೂತ್ಕೊಂಡು ವ್ಯಾಪಾರ ಮಾಡ್ತಿದ್ದಾನೆ. ಸೊ ಇದೆಲ್ಲ ವ್ಯಾಪಾರ, ಇದನ್ನೆಲ್ಲ ನೋಡಿದ್ರೆ ಏನನ್ಸುತ್ತೆ, ಇದು ಮಾರ್ಕೆಟ್ ಅಲ್ವಾ? ಸೊ ಫಸ್ಟ್ ಸೆಂಟೆನ್ಸ್ ಏನ್ ಬರೀತೀರಾ? ಪಿಕ್ಚರ್ ಇಸ್ ವರ್ತ್ 1000 ವರ್ಡ್ಸ್. ಒಂದು ಚಿತ್ರವು 1000 ಪದಗಳಿಗೆ ಸಮನಾಗಿರುತ್ತದೆ ಅಂತ. ದಿಸ್ ಇಸ್ ದ ಪಿಕ್ಚರ್ ಆಫ್ ವಿಲೇಜ್ ಮಾರ್ಕೆಟ್. ಹಳ್ಳಿಯ ಮಾರ್ಕೆಟ್ ಅಂದ್ರೆ ಸಂತೆ. ಅದು ಈ ಪಿಕ್ಚರು ಹಳ್ಳಿಯ ಮಾರ್ಕೆಟ್ಗೆ ಸಂಬಂಧಿಸಿದೆ. ಸೊ ದಿಸ್ ಇಸ್ ದ ಪಿಕ್ಚರ್ ಆಫ್, ಅದು ಕಾಮನ್ ಸೆಂಟೆನ್ಸ್, ಯಾವ್ದಕ್ಕಾದ್ರೂ ತಗೋಬಹುದು. ಎ ವಿಲೇಜ್ ಮಾರ್ಕೆಟ್ ಅನ್ನೋಂಥದ್ದು ಅದು ಮಾರ್ಕೆಟ್ ಇರುತ್ತೆ, ಅಥವಾ ಇಟ್ಸ್ ಸಿಟಿ ಅಂತ ಇರುತ್ತೆ, ಇಟ್ಸ್ ರೋಡ್ ಕ್ರಾಸಿಂಗ್ ಅಂತ ಇರ್ಬೋದು, ಇಟ್ಸ್ ಸಿಗ್ನಲ್ ಅಂತ ಇರ್ಬೋದು. ಅಲ್ಲೇನ್ ಬರುತ್ತೋ ಅದನ್ನ ನೀವು ಈ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಹಾಕೋಬಹುದು. ಸಮ್ ಆರ್ ಸೆಲ್ಲಿಂಗ್, ವೆಂಡರ್ಸ್ ಅಂದ್ರೆ ದಾರಿಯಲ್ಲಿ ಅಥವಾ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ವೆಂಡರ್ಸ್ ಅಂತೀವಿ. ಕೆಲವರು ಸೆಲ್ಲಿಂಗ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್, ವೆಜೀಸ್ ಅಂಡ್ ಫ್ರೂಟ್ಸ್ ಅನ್ನ ಸೇಲ್ ಮಾಡ್ತಾ ಇದ್ದಾರೆ. ದೇರ್ ಆರ್ ಮೋರ್ ಮೆನ್ ದ್ಯಾನ್ ಲೇಡೀಸ್. ಸೊ ದೇರ್ ಆರ್ ಮೋರ್ ಮೆನ್ ಕಂಪೇರ್ ಟು ಲೇಡೀಸ್. ಲೇಡೀಸ್ ಕಂಪೇರ್ ಮಾಡ್ಕೊಂಡ್ರೆ ಮೆನ್ನು, ಪುರುಷರು ಜಾಸ್ತಿ ಇದ್ದಾರೆ. ದೇ ಆರ್ ಬೈಯಿಂಗ್ ಫ್ರೂಟ್ಸ್, ಅವರೆಲ್ಲ ಏನ್ ಮಾಡ್ತಿದ್ದಾರೆ? ಬೈ ಮಾಡ್ತಿದ್ದಾರೆ, ಕೊಂಡ್ಕೊಂತಿದ್ದಾರೆ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಅನ್ನ. ದೇರ್ ಆರ್ 2 ಹೌಸಸ್. ನೀವು ನೋಡ್ಬೋದು ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ 1, 2 ಹೌಸಸ್ ಇದೆ. ನಿಮ್ಮ ಪಿಕ್ಚರ್ ಅಲ್ಲಿ ನೀವು ಪ್ರಿಂಟ್ ಹಾಕ್ಸ್ಕೊಂಡಿದ್ರೆ ಅದ್ರಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ 2 ಬ್ಯಾಕ್ ಗ್ರೌಂಡ್ ಅಲ್ಲಿ ದೇರ್ ಆರ್ 2 ಹೌಸಸ್ ಇನ್ ದ ಬ್ಯಾಕ್ ಗ್ರೌಂಡ್ ಅಂತ ನೀವು ಬೇಕಾದ್ರೆ ಬರೀಬಹುದು. ಅಟ್ ಎ ಡಿಸ್ಟೆನ್ಸ್, ದೂರದಲ್ಲಿ 2 ಮನೆಗಳಿದಾವೆ. ದೇರ್ ಈಸ್ ಅ ಲೇಕ್, ಕೆರೆ, ಅಲ್ಲೊಂದು ಕೆರೆ ಇದೆ. ಬಿಹೈಂಡ್ ದ ಮಾರ್ಕೆಟ್, ಮಾರ್ಕೆಟ್ ನ ಹಿಂದಗಡೆ ಒಂದು ಕೆರೆ ಇದೆ. ದೇರ್ ಆರ್ ಫ್ಯೂ ಟ್ರೀಸ್ ಇನ್ ದ ಪಿಕ್ಚರ್. ಪಿಕ್ಚರ್ ನಲ್ಲಿ ಕೆಲವು ಟ್ರೀಸ್ ಗಳನ್ನು ನೋಡಬಹುದು. ಇಲ್ಲಿ ಒಂದಿದೆ, ಬಿಗ್ ಟ್ರೀಸ್ ಅಂತ ಬೇಕಾದ್ರೆ ಬರೀಬಹುದು. ದೇರ್ ಆರ್ 2 ಬಿಗ್ ಟ್ರೀಸ್ ಅಂಡ್ ಸಮ್ ಸ್ಮಾಲ್ ಟ್ರೀಸ್ ಅಂತ ಕೂಡ ಬರೀಬಹುದು. ದಿಸ್ ಪಿಕ್ಚರ್ ಹ್ಯಾಸ್ ಅ ಬ್ಯೂಟಿಫುಲ್ ಬ್ಯಾಕ್ ಗ್ರೌಂಡ್ ಆಫ್ ನೇಚರ್. ಈ ಪಿಕ್ಚರು ಒಟ್ಟಾರೆಯಾಗಿ ಬ್ಯೂಟಿಫುಲ್ ನೇಚರ್ ಬ್ಯಾಕ್ ಗ್ರೌಂಡ್ ಅನ್ನ ಹೊಂದಿದೆ, ಪರಿಸರದ ಹಿನ್ನೆಲೆಯನ್ನ ಹೊಂದಿದೆ ಅಂತ ಬರೆದ್ರೆ ಖಂಡಿತ 3 ಮಾರ್ಕ್ಸ್ ಗ್ಯಾರಂಟಿ ಸಿಗುತ್ತೆ. ಸೊ ಚೆನ್ನಾಗಿ ಓದ್ಕೊಳ್ಳಿ. ಈ ಮಾಡೆಲ್ ಪೇಪರ್ಸ್ ನೇ ಓದೋದ್ರಿಂದ ನಿಮ್ಗೆ ಅಟ್ಲೀಸ್ಟ್ 60+70 ತನಕ ಸ್ಕೋರ್ ಮಾಡೋದಕ್ಕೆ ಯಾವುದೇ ಅನುಮಾನ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.